ಹಾಂ ಸರಿ ಅಕ್ಕ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ಕೆಲಸ ಮಾಡ್ತೀನಿ. ಹಾಂ ಹಾಂ, ನಿಮ್ಗೆ ಬರೋಕ್ಕೆ ಎಷ್ಟೊತ್ತಾಗುತ್ತೆ? ಸರಿ ಸರಿ ಸರಿ, ಬಾಯ್. ಹಾಂ ಹಾಂ ಹಾಂ. ಅರೆ ಭಾವ, ನೀವು? ಪ್ರಿಯಾ, ನಿಮ್ಮ ಅಕ್ಕ ಎಲ್ಲಿ? ಈಗ ಅವ್ರ ಹತ್ರನೇ ಮಾತಾಡ್ತಿದ್ದೆ. ಸಂಘದ ಮೀಟಿಂಗ್ ಹೋಗಿದ್ದಾರೆ, ಬರಕ್ ಲೇಟ್ ಆಗುತ್ತಂತೆ. ಭಾವ, ನೀವು ಸುಮ್ಮನೆ ಇದ್ರೆ ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದಿಲ್ಲ. ಅಟ್ಲೀಸ್ಟ್ ಹೇಳಿ ಏನ್ ವಿಷಯ ಅಂತ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇರ್ತೀರಾ? ಪ್ರಿಯಾ, ನಾನ್ ನಿನ್ಗೆ ಏನು ಹೇಳಕ್ಕಾಗಲ್ಲ. ಕ್ಲಿಪ್ಸು ನನ್ನ ಹತ್ರ ತುಂಬಾನೇ ಇದೆ. ನಾನು ನಿನ್ನ ತಂಗಿನ ನೋಡಿದ ತಕ್ಷಣನೇ ತುಂಬಾ ಫಿದಾ ಆಗೋಗ್ಬಿಟ್ಟಿದ್ದೀನಿ. ಈಗ ನಾನು ಹೇಳೋದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಕ್ಲಿಪ್ನ ಪೂರ್ತಿ ಜಗತ್ತೇ ನೋಡುತ್ತೆ. ಯಾರು ನೀವು? ನಾನು ಕೇಳ್ತಿದ್ದೀನಿ, ಯಾರು ಅಂತ ಹೇಳಿ. ನಾನು ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ನೀನ್ ಹೇಳೋ ತರ ನಾನು ಮಾಡಲ್ಲ. ಭಾವ, ಯಾರು ಇದನ್ನೆಲ್ಲ ಮಾಡಿದ್ದು? ಪ್ರಿಯಾ, ಇದನ್ನ ನನ್ಗೆ ಯಾರು ಮಾಡಿದ್ದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತಿಲ್ಲ? ನೀವೊಂದ್ ಕೆಲಸ ಮಾಡಿ, ನನ್ನ ಜೊತೆ ಪೊಲೀಸ್ ಸ್ಟೇಷನ್. ಪ್ರಿಯಾ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಾಗಲ್ಲ. ಅವನು ನನಗೆ ಧಮ್ಕಿ ಹಾಕಿದಾನೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕ್ಲಿಪ್ಪಿಂಗ್ ನ ವೈರಲ್ ಮಾಡ್ತೀನಿ ಅಂತ. ಆಗ ನಿಮ್ಮ ಅಕ್ಕ ಸತ್ತೇ ಹೋಗ್ಬಿಡ್ತಾಳೆ. ಯಾರಿರ್ಬೋದು ಬಾವ? ಇದು ಖಂಡಿತ ಹುಡುಗನೇ ಅನ್ಸುತ್ತೆ. ಯಾವ ಹುಡುಗ? ಅಯ್ಯೋ, ಅದೇ ಹುಡುಗ. ನೀನ್ ಅವನನ್ನ ಪೂಜೆ ಜೊತೆ ಹಿಡಿದಿದ್ದೆ. ಅವನ ಹೆಸರೇನು? ಗೌತಮ್. ಹಾ, ಗೌತಮ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಭಾವ ಪ್ಲೀಸ್ ಅಳ್ಬೇಡಿ. ಯಾಕೆ ಇಷ್ಟು ಟೆನ್ಷನ್ ತಗೋತೀರಾ? ಭಾವ, ಬಾಗಿಲು ತೆಗಿರಿ. ನನ್ನಾಣೆ ಬಾಗಿಲು ತೆಗಿರಿ ಭಾವ. ಬಾಗಿಲು ತೆಗಿರಿ. ಭಾವ, ಏನ್ ಮಾಡ್ತಿದ್ದೀರಾ ಭಾವ? ಏನ್ ಮಾಡ್ಬೇಕು ಅಂತ ಇದ್ದೀರಾ? ನೀವ್ ಈ ತರ ಮಾಡೋದ್ರಿಂದ ಪುಷ್ಪ ಅಕ್ಕಂಗೆ ಪೂಜನ್ಗೆ ಏನಾಗುತ್ತೆ ಅಂತ ಗೊತ್ತಾ? ಅವರಿಬ್ಬರ ಜೀವನ ಹೇಗೆ ಇವತ್ ನೀವು ಹೇಳಲೇಬೇಕು. ಅಂತದ್ ಏನ್ ವಿಷಯ? ನೀವು ಯಾಕೆ ಇಷ್ಟೊಂದು ದೊಡ್ಡ ಹೆಜ್ಜೆ ಇಡಕ್ ಹೋಗ್ತಿದ್ದೀರಾ? ಕಳ್ಸಿರೋನು ಏನ್ ಬಯಸ್ತೇನೆ ಅಂತಂದ್ರೆ ಪ್ರಿಯಾ, ನನಗೆ ಬದುಕಕ್ ಇಷ್ಟ ಇಲ್ಲ, ನನ್ ಸಾಯೋದಕ್ ಬಿಡು. ಇಲ್ಲಿ ನೋಡಿ ಭಾವ, ನಿಮ್ಗೆ ನನ್ ಮೇಲಾಣೆ, ಅಕ್ಕನ್ ಮೇಲಾಣೆ. ಅವನ್ಗೇನ್ ಬೇಕು ಅಂತ ಹೇಳಿ. ಪ್ರಿಯಾ, ಅದು ಅವನಿನ್ನ ಬಟ್ಟೆ ಇಲ್ದಂಗ್ ನೋಡ್ಬೇಕಂತೆ. ಅದಕ್ಕೋಸ್ಕರ ನನ್ಗೆ ನನ್ನ ಫ್ಯಾಮಿಲಿ ಜೊತೆ ಆತ್ಮಹತ್ಯೆ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ.
ವೇಳೆ ಆ ಕ್ಲಿಪ್ಪಿಂಗ್ ಬಗ್ಗೆ ಪುಷ್ಪಗೆ ಏನಾದ್ರೂ ಗೊತ್ತಾದ್ರೆ ಅವಳು ನಿಜವಾಗ್ಲೂ ಸತ್ತೋಗ್ಬಿಡ್ತಾಳೆ. ನನ್ನ ಪರಿವಾರ ನಾಶ ಆಗ್ಬಿಡುತ್ತೆ, ಎಲ್ಲ ನಾಶ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಎಲ್ಲ ಮುಗ್ದಾಗುತ್ತೆ ಪ್ರಿಯಾ, ಎಲ್ಲ ಮುಗ್ದಾಗುತ್ತೆ, ಎಲ್ಲ ಮುಗ್ದಾಗುತ್ತೆ ಪ್ರಿಯಾ, ಎಲ್ಲ ಮುಗ್ದಾಗುತ್ತೆ. ಇಲ್ಲ ಪ್ರಿಯಾ, ನಿಮ್ ಭಾವಂಗೆ ಎಷ್ಟೇ ಅರ್ಜೆಂಟ್ ಇರ್ಲಿ ಏನೇ ಇರ್ಲಿ, ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟನ ಬಾಕ್ಸ್ ತಗೊಳ್ದೆ ಎಲ್ಲೂ ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ. ಭಾವ, ಭಾವ, ಅದಕ್ಕೋಸ್ಕರ ನನ್ಗೆ ನನ್ನ ಫ್ಯಾಮಿಲಿ ಜೊತೆ ಆತ್ಮಹತ್ಯೆ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಆ ಕ್ಲಿಪ್ಪಿಂಗ್ ಬಗ್ಗೆ ಪುಷ್ಪಗೆ ಏನಾದ್ರೂ ಗೊತ್ತಾದ್ರೆ ಅವಳು ನಿಜವಾಗ್ಲೂ ಸತ್ತೋಗ್ಬಿಡ್ತಾಳೆ. ನನ್ನ ಪರಿವಾರ ನಾಶ ಆಗ್ಬಿಡುತ್ತೆ, ಎಲ್ಲ ನಾಶ ಆಗ್ಬಿಡುತ್ತೆ. ಅಯ್ಯೋ ಪ್ರಿಯಾ, ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ಇವಾಗ ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಬಾ ಇಲ್ಲಿ ಕೂತ್ಕೋ. ನಿನಗೆ ಗೊತ್ತಾ, ನಮ್ ಎಲ್ಲ ಟೆನ್ಷನ್ ದೂರ ಆಗೋಯ್ತು. ನಿನ್ ಡೌಟ್ ಸರಿಯಾಗೇ ಇತ್ತು. ಈ ಕೆಲ್ಸನ ಆ ಗೌತಮೇ ಮಾಡಿದ್ದು. ನಾನು ಅವ್ನ್ಗೆ ಹೇಳ್ದೆ, ನಿನ್ MMS ನ ನಾನು ಯಾವಾಗ ತೋರಿಸ್ತೀನಿ ಅಂದ್ರೆ ನನ್ನ ಮುಂದೆ ನಿಮ್ಮ ಅಕ್ಕನ MMS ನ ಡಿಲೀಟ್ ಮಾಡಿದ್ರೆ ಗೌತಮ್ ಮುಂದೆ ಬಂದ್ಬಿಟ್ಟ. ಅವನು ನನ್ ಮುಂದೆನೆ ನಿಮ್ಮ ಅಕ್ಕನ MMS ನ ಡಿಲೀಟ್ ಮಾಡ್ಬಿಟ್ಟ. ಮತ್ ನಿನಗೆ ಗೊತ್ತಾ, ಅವನು ನಿನ್ನ MMS ನ ನೋಡಿ ಹೋಗುವಾಗ ದಾರಿಲಿ ಅವ್ನ ಆಕ್ಸಿಡೆಂಟ್ ಆಗೋಯ್ತು, ಸತ್ತೋದ. ಇಲ್ಲೋಡು ಅವ್ನ ಫೋಟೋ. ಇಲ್ಲೋಡು ಅವ್ನ ಫೋಟೋ ನೋಡು. ಅಯ್ಯೋ, ಅದನ್ ಬಿಡು. ಅವ್ನ್ ಮಾಡಿದ ತಪ್ಪಿಗೆ ಅವನ್ಗೆ ಶಿಕ್ಷೆ ಆಯ್ತು. ಒಂದ್ ಕೆಲ್ಸ ಮಾಡು, ತಗೋ, ಬಾಯಿ ಸಿಹಿ ಮಾಡ್ಕೋ. ತಗೋ. ಈಗ ನಿನ್ ಕ್ಲಿಪ್ಪಿಂಗ್ ಯಾರು ನೋಡಕ್ಕಾಗಲ್ಲ. ತಗೋ, ತಿನ್ನು. ಇವಾಗ ನೋಡಪ್ಪ, ಫುಲ್ ಖುಷಿ ಆಗೋಯ್ತು. ತಗೋ, ತಿನ್ನು. ಯಾ
ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆಯಾ? ನೀನ್ ಅನ್ಕೊಂಡಿದ್ದೆ, ನೀನೇ ಹೇಳ್ದಲ್ಲ ನನ್ ಜೊತೆ ಇದ್ರೆ ಎಂಜಾಯ್ ಮಾಡ್ತೀರಾ ಅಂತ. ನಾನು ಎಂಜಾಯ್ ಮಾಡ್ದೆ, ಎಂಜಾಯ್ ಮಾಡಾಯ್ತು. ಎಷ್ಟು ಈಸಿಯಾಗಿ ನನ್ ಬಲೆಗ್ ಬಿದ್ದೋದೆ. ನಿಮ್ಮ ಅಕ್ಕನ MMS ಅದು ಕೂಡ ನಾನೇ ಮಾಡಿದ್ದು. ಮತ್ತೆ ಆ ಗೌತಮ್, ನಾನು ಇನ್ಶೂರೆನ್ಸ್ ಏಜೆಂಟ್. ಈ ತರ ಲಕ್ಷಾಂತರ ಫೋಟೋ ಇರುತ್ತೆ ನನ್ನ ಹತ್ರ. ಒಂದ್ ಫೋಟೋ ತೋರಿಸಿದ್ಕೆ ನಂಬಿಟ್ಟಲ್ಲ. ನೀನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ನೀನ್ ಮಾಡ್ತಿರೋದೆಲ್ಲ ಎಲ್ರಿಗೂ ಹೇಳ್ಕೊಂಡ್ ಬರ್ತೀನಿ. ಏನ್ ಹೇಳ್ತೀಯಾ? ನಾನ್ ಮಂಚ ಅಲ್ವಾ? ನಾನ್ ನಿಜವಾಗ್ಲೂ ನರಿನೇ. ಮತ್ತೇನ್ ಹೇಳ್ತೀಯಾ? ನಾನ್ ನಿನ್ ಮೇಲೆ ಬಲಾತ್ಕಾರ ಮಾಡ್ದೆ ಅಂತನಾ? ನೀನ್ ಬಟ್ಟೆ ಬಿಚ್ಚಿದ್ನಾ? ನೀನೇ ಖುದ್ದಾಗಿ ಬಟ್ಟೆ ಓಪನ್ ಮಾಡಿರೋ ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ. ತೋರಿಸ್ಲಾ ನಿಂಗೆ? ಇರು, ಒಂದ್ ನಿಮಿಷ ತೋರಿಸ್ತೀನಿ. ಇಲ್ಲೋಡು ನೋಡು. ಏನ್ ವಿಷಯ? ಏನ್ ತರಿಸ್ತಿದ್ದೀರಾ ನನ್ ತಂಗಿಗೆ? ಅಕ್ಕ, ಅದು ಪ್ರಿಯಾ, ನಿನ್ಗೇನಾಯ್ತು? ನೀನ್ ಆರಾಮಾಗಿದ್ಯಾ ತಾನೆ? ಅಕ್ಕ, ಅದು ಏನಾಯ್ತು? ಏನೂ ಇಲ್ಲ ಅಕ್ಕ. ನನ್ಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ. ರೆಸ್ಟ್ ತಗೊಂಡ್ರೆ ಸ್ವಲ್ಪ ಸರಿ ಹೋಗುತ್ತೆ. ಪ್ರಿಯಾ, ಏನಾಯ್ತು ಇವಳಿಗೆ? ಇವಾಗ ತಾನೇ ಚೆನ್ನಾಗೇ ಇದ್ಲು. ಗುಡ್ ಮಾರ್ನಿಂಗ್ ಪ್ರಿಯಾ. ಇಲ್ಲೋಡು, ಈಗ ನಿಮ್ಮ MMS ನೋಡ್ತಾ ಇದ್ದೆ. ಆಗ್ಲೇ ನಿಮ್ ದರ್ಶನ ಆಗೋಯ್ತು. ಎಲ್ಲಿಗೆ ಹೋಗ್ತಿದ್ಯಾ? ನಾನಿಲ್ಲಿ 1 ನಿಮಿಷ ಕೂಡ ಇರೋದಿಲ್ಲ. ಪ್ರಿಯಾ, ನಾನ್ ನಿನ್ನ ಅಷ್ಟೊಂದು ಈಸಿಯಾಗಿ ಹೋಗೋದಕ್ ಬಿಡಲ್ಲ. ನೋಡು, ನೀನ್ ನನ್ನ ಮಾತು ಕೇಳ್ದೆ ನಾಟಕ ಏನಾದ್ರೂ ಆಡ್ದೆ ಅಂತ ಅನ್ಕೋ. ಈ ಸಲ ಆಕ್ಸಿಡೆಂಟ್ ಬೈಕಿಂದ ಅಲ್ಲ, ಟ್ರಕ್ಕಿಂದ ಆಗುತ್ತೆ. ಅರ್ಥ ಆಯ್ತಾ? ನೀನೇನ್ ಮಾಡ್ಬೇಕಿತ್ತೋ ಅದೆಲ್ಲ ಮಾಡಿದ್ಯಾ. ಈಗ ಪ್ಲೀಸ್ ನನ್ನ ಊರಿಗೆ ಹೋಗಕ್ ಬಿಡು. ನಾನು ಯಾರಿಗೂ ಏನೂ ಹೇಳಲ್ಲ. ನೋಡು, ನೀನು ಊರಿಗೆ ಹೋಗೋದಕ್ಕೆ ಏನಾದರೂ ಹಠ ಮಾಡಿದ್ರೆ ಪುಷ್ಪ ಮತ್ತೆ ಪೂಜನ ಇಬ್ರನ್ನೂ ಸಾಯಿಸ್ಬಿಡ್ತೇನೆ. ಅಂದಾಗೆ ಇವರಿಬ್ಬರನ್ನು ಮಾರಿದ್ರು ಕೂಡ ನನಗೆ ಒಳ್ಳೆ ದುಡ್ಡೇ ಬರುತ್ತೆ. ಮತ್ತೆ ನಿನ್ನ ಬೆತ್ತಲೆ ಫೋಟೋಸ್ಗಳನ್ನು ಊರಲ್ಲೆಲ್ಲ ಪೋಸ್ಟರ್ ಮಾಡಿ ಅಂಟಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಅಕ್ಕ, ನೀವು ನನ್ನ ತಪ್ಪು ತಿಳ್ಕೊಬೇಡಿ. ಮೂರು ಬಿಟ್ಟೋಳೆ, ಮರ್ಯಾದೆ ಇಲ್ದೋಳೆ. ಎಷ್ಟು ನಂಬಿಕೆ ಇಟ್ಟಿದ್ದೆ ನಿನ್ ಮೇಲೆ. ನೀನು ನನ್ನ ನಂಬಿಕೆನೆಲ್ಲ ಒಂದೇ ಕ್ಷಣದಲ್ಲಿ ಹೊಡೆದಾಕ್ಬಿಟ್ಟಿಯಲ್ಲೇ. ನಿಂಗೆ ಸ್ವಲ್ಪನೂ ನಾಚಿಕೆ ಆಗ್ಲಿಲ್ವಾ? ಹೊರಟೋಗ್ ಮೊದ್ಲು ಇಲ್ಲಿಂದ, ಹೊರಟೋಗು. ನಾಚಿಕೆಟ್ಟೋಳೆ. ನೀವು ಸೆಂಟ್ರಲ್ ಬರಕ್ ಹೋಗ್ಬೇಡಿ. ಈ ಮನೆಯಿಂದ ಪ್ರಿಯಾ ಅಲ್ಲ, ನೀನು ಹೋಗ್ತೀಯಾ? ನಡಿ ಇಲ್ಲಿಂದ. ನಡಿ. ಅಪ್ಪ, ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡಿದಾರೆ ಅಂತ ಮನೆಯಿಂದ ಹಚ್ಚಾಡ್ತಿದ್ದೀರಾ? ನಿಮ್ಮ ಅಪ್ಪ ಮಾಡಿರೋ ಕರ್ಮ ಅನುಭವಿಸ್ತಾರೆ. ಈ ಮನೆಯಿಂದ ಹೋಗಿ. ಚಿಕ್ಕಮ್ಮ,
ನೋಡ್ ಪ್ರಿಯಾ, ನೀನ್ ನನ್ ಮಾತು ಕೇಳದೆ ಹೋಗೋದಕ್ಕೆ ಏನಾದ್ರು ಹಠ ಮಾಡಿದ್ರೆ ಈ ಸಲ ಆಕ್ಸಿಡೆಂಟ್ ಬೈಕಿಂದ ಅಲ್ಲ ಟ್ರಕ್ಕಿಂದ ಆಗುತ್ತೆ.